ಹೌದು. ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಹೌದವ ಹೌದು ಹೇಳಿ. ನನ್ನ ಪ್ರೀತಿಯ ಅಣ್ಣ ಹೌದು. ನನ್ನ ತಂದಿ ಸ್ವರೂಪಿಯಾಗಿರುವಂತ ಹೌದು. ಸರಜೋಡಿ ಹಾಡ್ಲಕ್ ಬಂದಿರುವಂತ ಹಾ ಸತ್ಯಪ್ಪಣ್ಣವರು ಏನ್ ಮಾತಾಡಿದ್ರವ ನಮ್ಮ ಪಪ್ಪಾಜಿ ಅವರು ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ಅವರು. ಹೌದು. ನಿನಗ ಒಂದು ಮಾತು ಹೇಳ್ಯಾರ ಕೇಳಿರ್ಬೇಕ ನೀ. ಕೇಳಿದಲ್ಲ ಹಿಂಗ್ಯಾಂಗ ಮಾತಾಡ್ಲತ್ತಾರ ನಮ್ಮ ಪಪ್ಪಾಜಿ ಅವ್ರು ಇವತ್ತ ತಲೆ ಕೆಟ್ಟಂಗ್ ಕಾಣ್ತೈತ. ಏಯ್ ಅವ್ರಿ ತಂದಿಗಳು ತಲಿ ಎಂದು ಕೆಟ್ಟಿರ್ಲ ಹುಚ್ಚದ ಇವಾಗ ಕೆಡ್ತದ ಯಾಕೆ ಕೆಡ್ತದ ಕೇಳಿ. ಯಾಕೋ ಮನ್ಯಾಗ ಅವ್ವ ಏನ್ರಿ ಜಗಳ ತೆಗೆದಿರ್ಬೇಕು, ಈ ಮಗ ಬಂದು ಇಲ್ಲಿ ಮಕ್ಕಳಿಗೆ ಬೈಲೇಕತ್ತಾನ. ಅಲ್ಲಿ ಸಿಟ್ಟು ತಂದು ಇಲ್ಲಿ ಹಾಕತ್ತ. ಬಂಗಾರ ಅಂತ ಮಕ್ಕಳಿದ್ದೇವೆ, ಇಂಥ ಮಕ್ಕಳಿಗೆ ಹೆಸರು ಇಡ್ತಿ ಅಂದ್ರೆ ಹೆಂಗ ಓ ಪಪ್ಪ. ಏಯ್ ಓ ಏನ್ ಹೇಳ್ಯಾರಂದ್ರ ಅವರು ಏನ್ ಹೇಳ್ಯಾರ ಪಪ್ಪಾಜಿ? ನನ್ನ ಜಲಮಿರತ್ತ ನಾನು ಹೋ ಎರಡು ಮಕ್ಕಳದಾವ, ಸಿದ್ದಮ್ಮಕ್ಕ ಮತ್ತ ಇನ್ನೊಂದು ಹೆಸರು ಹೇಳಿದ್ರು. ಇಲ್ಲ ನಮಗ್ ಕೊಟ್ಟಾರತ್ ನಮ್ಮ ಪರದಾರತ್ ಹೇಳ್ಯಾರ. ಖರೆ ಅದ ನೀವು ಕೊಟ್ಟದು ಖರೆ ಅದ, ನಾವು ಹೋಗುದು ಖರೆ ಅದ ಖರೆ. ಹೌದು. ನಿಮಗೊಂದು ಮಾತು ಹೇಳ್ತೀನಿ. ಏನ್ ಹೇಳೋದ್ರಿ? ನೀವು ಕೋಟಿ ರೊಕ್ಕ ಖರ್ಚು ಮಾಡಿ ನನ್ನ ಮದುವೆ ಮಾಡಿ ನೀವು ಗೋರ್ಮೆಂಟ್ ನೌಕರಿ ಇದ್ದ ನೀವು ಒಳ್ಳೆ ವರ ನೋಡಿ ಲಗ್ನ ಮಾಡಿ ಕೊಟ್ಟಿದ್ದಿ ಸುಳ್ಳಲ್ಲ ಖರೆ. ನಿನ್ನ ಆಸ್ತಿ ಒಳಗ ಅರ್ಧ ಪಾಲು ಬರ್ಬೇಕಂತ ಹೇಳಿ ಕೋರ್ಟ್ದಿಂದ ಹೈಕೋರ್ಟ್ದಿಂದ ಆರ್ಡರ್ ಮಾಡಿ ಇಟ್ಟಾರ, ಅದ ನಿನ್ ತಲೆ ಆಗಿರ್ಲಿ. ಹೌದಾ ಸಿದ್ದಮ್ಮಕ್ಕ ನಾಳೆ ಬಂದು ಹೊಲದಾಗ ಹುಡುಗನ ಹೂಡಕ್ಕಿನೇ ಪಪ್ಪ. ಅದಕ್ಕೆ ಹೇಳ್ಯಾರ ಅವರು. ಏನ್ ಹೇಳ್ಯಾರು? ನನ್ನ ಜಲಮ್ ಇರತ್ತನ. ಹೌದು. ನಮಗ್ ಕೊಡಲ್ಲ ಅಂದಿಲ್ಲ ಅವ್ರು. ನಮ್ಮ ಜಲಮ್ ಇರತ್ತನ ಗಣಸ ಮಕ್ಕಳಿಗೆ ಪಾಲ ನಿಮಗ್ ಕೊಡಂಗಿಲ್ಲ ಮಗನ. ನಾನು 2 ಹೆಣ್ಮಕ್ಳದಾವ ಹುಲಿ ಅಂತ ಒಂದಾರ. ಇಲ್ರಿ ಈ ಪಪ್ಪಾಜಿ ಕೊಡ್ಲಿಲ್ಲ ಅಂದ್ರೆ ನಾವು ರಾತ್ರಿ ತಿಲಕ್ ಕಲ್ಲಿ ರೂಪಕ್ಕೆ ನಾವು ಈಗಿನವ್ರ ಕಾಲದಾಗ ಹಂಗೆ ಮಕ್ಕಳು ಹುಟ್ಟ್ಯಾರ. ಹುಟ್ಟ್ಯಾವ. ಬಹಳ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ಹೌದು ಮನ ಮುಟ್ಟುವಂತ ಮಾತು ಇವತ್ತು ಯಾರು ಹೇಳ್ಯಾರಪ್ಪ ಅಂತಂದ್ರ, ಯಾರು ಹೇಳ್ಯಾರವ? ನನ್ನ ಪ್ರೀತಿಯ ಅಣ್ಣ. ಸಭದಾಗ ಸಭಾ ಚಿಕ್ಕದಿದ್ರು ಬಹಳ ಚೊಕ್ಕದ, ಬಹಳ ಮಾರ್ಮಿಕವಾದವು, ಬಹಳ ಗಂಭೀರವಾದಂತ ವಿಷಯಗಳು ಹೌದು ನಡೆದವ. ನಾ ಹೇಳ್ದೆ ಮೊದಲಿಗೆ ಹಾಡವ್ರು ಎಲ್ಲರೂ ಹಾಡ್ತಾರ ಖರೆ. ಇವತ್ತೆರಡು ಅಕ್ಕಡದೆ ಭಾಗದಿಂದ ಬೇಕನ್ನಂತದು ಆಕಳು ತುಪ್ಪ, ಜವಾರಿ ಆಕಳು ತುಪ್ಪ ತಂದು ಇವತ್ತು ಇಂಡಿ ತಾಲೂಕಿನಾಗ ಬಿಟ್ಟಿದೇವಪ್ಪ ಅಂತಂದ್ರ ಹೌದು ಆ ಬೆಣ್ಣಿ ಕಾಸಿ ತುಪ್ಪಿನ ರುಚಿ ನೋಡ್ರಿ ಅಂತ ಹೇಳಿ ಮೊದಲಿನ ಸಂದಿಗೆ ಹೇಳಿನಿ. ಇದ್ರೊಳಗೆ ಬಹಳ ಗಂಭೀರವಾದ ವಿಷಯ ಅದ. ಹೌದು. ಎರಡು ಅಮೃತ ಕೊಡಾನೆ ಅದಾವ. ಯಾವಾಗ ಬಿ ಅಮೃತ ಕೊಡಾನೆ ಅದ ಖರೆ. ಹೌದು. ಚೆರಿಗಿಗಿ ಹೌದು ಚರಿಗೆ ಬಟ್ ಚರಿಗೆ ನೀವಾರಿ ಅಮೃತ ಕೂಡ ಅದು ಐತಿ. ಬಾಗಸೋ ಕೆಲಸ ನೀವು ಮಾಡ್ರಿ ಇವತ್ತ ಮಾಡ್ಬೇಕಾಗ್ಯದ. ಹೌದು. ಬಹಳ ಮಾರ್ಮಿಕವಾಗಿ ಮಾತನ್ನು ಹೇಳ್ಯಾರ. ಹೌದು. ಹೇಳ್ಕೊತ ಒಂದು ಮಾತಂದ್ರ ಅವರು ಏನಂದ್ರೆ ಪಪ್ಪಾಜಿ, ಅಕಾಡಿ ಭಾಗಕ್ಕೆ ಬೆಳಿಬೇಕಾದ್ರೆ ಸಿದ್ದಮ್ಮ ನಾವೇ ಕಾರಣ ಅಂತೇಳಿ ಸಭದಾಗ ಹೇಳಿದಿ ಖರೆ ತಂಗಿ. ಎತ್ತಿ ಹೇಳತಕ್ಕಂಥದ್ದು ಅಲ್ಲ ನಂತ ಮಾತ ಹೇಳಿದ್ರು. ತಂದಿ ಎಲ್ಲಿದ್ರು ಮಕ್ಕಳಿಗೆ ತಂದಿನಿ. ಹೌದು. ಮಗಳು DC ಆದ್ರು ಇವತ್ತು ತಂದಿನೇ. ಮಗಳು ಮತ್ತೊಬ್ಬರು ಹೊಲ್ದಾಗ ಹೋಗಿ ಕಸ ಕೆತ್ತರು ತಂದಿನೇ. ಹೌದು. ತಂದಿ ಸ್ಥಾನ ಬಿಟ್ಟು ಬೇರೆ ಕೊಡಾಕ ಬರಂಗಿಲ್ಲ. ನೀವು ಮರ್ತಿರ್ಬೇಕ್ರೆ ನಾನು ಉಂಡುದು ಹೊಟ್ಟೆಗೆ ಉಳ್ದಿಲ್ಲ. ಹೌದು. ಮಾತು ನಾನು ಹೊಟ್ಟೆಗೆ ಉಳ್ದದ. ಯಾಕೆ ಮಾತು ಹೇಳ್ಬೇಕಾಗ್ಯದಪ್ಪ ಅಂತಂದ್ರ, ಯಾಕ್ರಿ ದೇವ್ರು ಸಾಕನಟ್ಟು ಸಿರಿ ಸಂಪತ್ತ ಕೊಟ್ಟು ಮರ್ತಾನ. ದೇವ್ರು ಸಾಕನಟ್ಟು ಕೊಟ್ಟನ ಖರೆ. ನನ್ನ ಇದ್ದಕರ ಬಡತನ ಪರಿಸ್ಥಿತಿಗೆ ಈ ಮಟ್ಟಕ್ಕೆ ಬಂದ ನಾ ಜೋಕಾಲಿ ಮೇಲೆ ತೂಗಬೇಕು ಕಾರಣ ಯಾರಪ್ಪ ಅಂತಂದ್ರ ನನ್ನ ತಂದೆ ತೆದಿ ಕೈ ಹಚ್ಚಿ ಹೇಳ್ತೀನಿ. ಇದನ್ನ ಒಂದೇ ಶಬ್ದದಾಗ ಹೇಳಂಗಿಲ್ಲ. ಇವತ್ತು ನೀವಿದ್ದೀರಿ ಅಂತ ಹೇಳಂಗಿಲ್ಲ. ಎಲ್ಲ ಪ್ರತಿ ಒಂದು ಮಾಳಿಂಗರಾಯನ ಮಟ್ಟ ಮನೆ ಒಳಗೆ ಮ್ಯಾಳಗಳು 8 ಗಂಟೆ ಬೀಳ್ತಾವ ನೋಡು. ಎಲ್ಲರ ಮುಂದೆ ಹೇಳ್ಕೊತ ತಿರ್ಗಾಡ್ತೇವ್. ನಿಮ್ಮ ಹೆಸರು ತೆಗಿಲಾರ್ದೆ ಹೌದು ನಾವು ಒಂದು ಟೇಜ್ ಮೇಲೂ ವಿಷಯ ಬಿತ್ತೋದೇ ಇಲ್ಲ. ಹೌದು. ಯಾಕತ್ ಕೇಳು. ಯಾಕ್ರಿ ಇವತ್ತು ನೀವು ನನ್ನ ಅಪೋಸಿಟ್ ಆಗಿ ಹಾಡ್ಲಕ್ ಬಂದಿರಿ ಖರೆ. ಇವತ್ತು ಫಳೆಯಾದ ಕುಸ್ತಿ ಹಿಡಿನೇ ಬೇಕಾಗ್ಯದ. ಹಿಡಿಬೇಕಲ್ಲ. ಹೆಂಗ್ ಹಿಡಿಬೇಕಾಗ್ಯದಪ್ಪ ಅಂತಂದ್ರ, ಇವತ್ತು ನಮ್ಮನ್ನ ಇಬ್ಬರಿಗೆ ಬೇಡದಟ್ಟು ರೊಕ್ಕ ಕೊಟ್ಟು ಇವತ್ತು ನಮ್ಮನ್ನ ಇಲ್ಲಿ ಕರ್ಸ್ಯಾರಪ್ಪ ಅಂತಂದ್ರ ಮೊದಲಿಗೆ ಬಂದು ತಂದಿ ಮಾರ್ಗದಾಗ ನಡಿಬೇಕಾಗ್ಯದ. ನಡಿಬೇಕಾಗ್ಯದ. ತಂದಿ ಜರ್ತೆಗೆ ಹಾದಿ ಬಿಟ್ಟು ಘಟ್ಟಕ್ಕೆ ಹೋದನಂದ್ರ ನೀವೇನ್ ಮಾಡೋರವ? ಅಪ್ಪನ ತಂದು ರೋಡಿಗೆ ಹಚ್ಚೋ ಕೆಲಸ ಮಾಡ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಹಿರಿಯ ಅಣ್ಣ ಅಂದ್ರ ಮನಿ ಒಳಗ ತಂದಿದ್ದಂಗ. ತಾಯಿ ತಂದಿ ಸತ್ರು
ಅತ್ತಿಗಿ ಅಣ್ಣ ಅಣ್ಣನ ಹೆಂಡತಿ ಇರ್ಬೇಕತ್ತ ಎರಡನೇ ತಾಯಿನಿ ಅತ್ತಿಗಿ ಹೌದು ಆ ದೇವತಿ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಅದಾವ್ರ ಮನ್ಯಾಗ ಅದಾರ ಈಗ ಹೇಳಂತ ಸಂದರ್ಭ ಇಲ್ಲ ಮತ್ತೆ ಎಲ್ಲಾರು ನೋಡ್ಲಕ್ ಬರ್ತದ ಹೌದು ಆ ಮಾಸ್ತರ್ಗಿ ಅವ್ರಿಗೆ ವಿಷಯದಾಗ ಬಹಳ ನಡೀತಾವ ಬಹಳ ಚಂದ ವಿಷಯ ನಡ್ದಾವ ಹೌದು ಅವ್ರಿಬ್ರು ಮಾತಾಡ್ತಾರ ನಮ್ದೇನ್ ಅವಶ್ಯಕತೆ ಇಲ್ಲ ಇವತ್ತ ಅಣ್ಣನ ಕೂಡ ತಕರಾರು ಮಾಡಂತ ಮ್ಯಾಳ ಇವತ್ತಲ್ಲ ಹೌದು ಇನ್ನ ಒಂದು ಮಾತು ಹೇಳಿದ್ರು ಅವ್ರು ಇನ್ನ ಒಂದ್ ಏನವ ಜಾನಪದ ಬಹಳ ಚಂದ ಹಾಡದ್ರಿ ಖರೆ ಯಾವುದೇ ಶೈಲಿ ಒಳಗ್ ಹಾಡೋದಾಗಲ್ಲ ಖರೆ ಜಾನಪದ ಎತ್ತಿ ಹಾಡ್ಬ್ಯಾಡ್ರಿ ಅನಂತ ಮಾತು ಹೇಳ್ಯಾರ ಹೌದು ಖರೆ ಅದವ್ರು ಇನ್ನ ಒಂದು ಮಾತಂದ್ರು ಏನತ್ತ ಹೇಳಿ ಅಟ್ಟಕ್ಕೆ ಗಪ್ ಕೂತಿದ್ರು ಏನು ಮಾತಿತ್ತಿಲ್ಲ ಶ್ರಾವಣ ತಿಂಗಳು ಮುಗದ 8 ದಿವಸ ಆಯ್ತು ಖರೆ ಹಳ್ಯಾನ ಗುಂಗನಾಗದಾಳ ತಂಗಿ ಹೌದು ನಿನಗೊಂದು ಮಾತು ಹೇಳ್ತೀನಿ ಅಣ್ಣ ಗಣಪತಿ ಹೋಗತ್ತಾನ ಇನ್ನ ಶ್ರಾವಣಿ ಅದ ಶ್ರಾವಣದಾಗ ನೆನಪು ಬರ್ತದ ಚಾಲಿನ ದಾಟಿ ಹಾಡಿದೇವ್ ಖರೆ ಹೌದು ಪ್ರತಿಯೊಂದು ಈಗ ಕಲಿಯುಗಿ ಹೆಂಗ ಬಂದದ ಬಿರು ಹೆಂಗ ಬಂದದ್ರಿ ಅವಾಗಿನ ಕಾಲ್ನೊಳಗ ಹಿಂದಕ್ಕ ಎತ್ತಿನ ಗಾಡಿಲೇ ಈ ಎತ್ತ ಹೊಲ ಬಿತ್ತಬೇಕಾದ್ರೆ ಎತ್ತುಗಳೇ ಹೂಡ್ತಿದ್ರು ಎತ್ತುಗಳೇ ಬಿತ್ತಿದ್ರು ಹಿಂದಕ್ಕ ಈಗ ಏನ್ ಮಾಡ್ತಾರ ಈಗೆಲ್ಲ ಟ್ರ್ಯಾಕ್ಟರ್ ಬಂದಾವ ಒಂದು 3 ತಾಸನಾಗ ಹೊಲ ಬಿತ್ತಣಿಕೆ ಆಗ್ತದ ಎಲ್ಲ ಇಡೀ ಹೊಲ ಎಲ್ಲ ಹಾಕದ ಆಗಿನ ಕಾಲಕ್ಕ ಈಗಿನ ಕಾಲಕ್ಕ ಬಹಳ ವ್ಯತ್ಯಾಸ ಅದಣ್ಣ ಈಗೆಲ್ಲ ಕಂಪ್ಯೂಟರ್ ಕಾಲ ಬಂದದ ಅದ್ರ ಪ್ರಕಾರ ಹಂಗೆ ಹೋಗ್ಬೇಕಾಗ್ತದ ಹಂಗೂ ಮಾಡ್ಲಿಕ್ಕಂದ್ರ ನಾವ್ ಬರೀ ಹಿಂಗೆ ಮಾಡಿದೇವಂದ್ರ ಅದನ್ನು ನಡೆಯಂಗಿಲ್ಲ ಆದ್ರೂ ಇವತ್ತು ನೀ ಬ್ಯಾಡ ಅಂದಿದೆ ಅಂದ್ರ ಏನು ಮುಂದೆ ಬಿಡ್ತೇವ್ ಯಾಕೆ ಕೇಳ್ಬಿರು ಬಿಡ್ತೇವತ್ತಲ್ಲ ಮಾತಿಗೆ ತಪ್ಪದ ಮಗ ಹೌದು ಮಾತಿಗೆ ತಪ್ಪದ ಮಗ ಅಲ್ಲತ್ತ ರೀತಿ ತಪ್ಪದ ಮಗಳಲ್ಲತ್ತ ನೋಡು ತಾಯಿ ತಂದಿ ಮಾತು ಮೀರಿದ ಮಕ್ಕಳು ಮನೆಗೆ ಮಕ್ಕಳಲ್ಲತ್ತ ಮಶ್ಯಾನಕ ಇವತ್ತು ಅಪ್ಪ ಬಂದನಪ್ಪ ಅಂತಂದ್ರ ಅಪ್ಪನ ಮಾತ ಗುರು ಅದನಂದ್ರ ಹೌದು ಶಿಷ್ಯ ಒಂದರೆ ಶಕ್ತಿ ಹೆಚ್ಚಿಗೆ ಮಾಡಿ ತೋರ್ಸ್ಯಾನ ಜಗತ್ನಾಗ ಆದ್ರೂ ಅವ ಶಿಷ್ಯನೇ ಅನ್ಸ್ಯಾನ ಹೌದು ಗುರುನೇ ಅನ್ಸ್ಯಾನ ಹೌದು ಶಿಷ್ಯನ ಸ್ಥಾನ ಇವತ್ತು ಮಗಳ ಸ್ಥಾನ ನನಗೆ ಕೊಟ್ಟಿದೆ ಅಂತಂದ್ರ ಹೌದು ನೀ ಗುರು ಆಗಿದೆಪ್ಪ ಅಂತಂದ್ರ ಗುರುವಿನ ಸ್ಥಾನದಾಗ ಹೆಜ್ಜೆ ಇಡೋದು ನಮ್ಮ ಕೆಲಸದ ನಿನಕ್ಕಿಂತ 1 ಇಂಚ್ ಆದ್ರೂ ಇವತ್ತ ತಂದಿ ಹಾದಿಗೆ ಹೋಗ್ಬೇಕಾಗ್ಯದ ಯಾಕೆ ಹೋಗ್ಬೇಕಾಗ್ಯದಪ್ಪ ಅಂತಂದ್ರ ಯಾಕ್ರಿ ಇಂಡಿ ತಾಲೂಕ ಇಂಡಿ ತಾಲೂಕ್ ಅಂದ್ರ ನನಗ್ ತವ್ರ ಮನಿ ಇದ್ದಂಗ ಹಳೂರು ಗ್ರಾಮ ಅಂದ್ರು ನನಗ್ ತವ್ರ ಮನಿ ಇದ್ದಂಗ ಅಣ್ಣ ಇವತ್ತು ಬಂದಾನಪ್ಪ ಅಂತಂದ್ರ ನನ್ನ ಗಂಡನ ಮನಿ ಕಡೆ ಎಲ್ಲಾರ ಬಂದಿದ್ರಿ ಅಂದ್ರ ವಾದ ಬೇರೆ ಇರ್ತಿತ್ತು ಈ ಹಬ್ಬಕ್ಕೆ ಬಂದಿನಪ್ಪ ಅಂತಂದ್ರ ಮಾಯಾ ಪ್ರೀತಿದಿಂದ ಒಂದ್ ರೊಟ್ಟಿ ಉಂಡು ಹೋಳಿಗೆ ಉಂಡು ಹೋಗೋ ಪದ್ಧತದ ಹೋಗ್ಬೇಕಾಗ್ಯದ ಈಗ ಹೆಚ್ಚಿಗೆ ಮಾತಾಡ್ಲಾರ್ದೆ ಪದ ಕೇಳ ಮನದನ ಮಾತಾ ಮನದನ ಮಾತಾ ಕೇಳ ಪಾರ್ವತಿ ಮಾತಾಡ್ಸಿ ಮಗಳಿಗೆ ಪ್ರೀತಿ ಯಾರ ಮೇಲೆ ಹಚ್ಚಿ ಗುರು ಸೇರಬೇಕು ನನ್ನ ಪಾಲಿಗೆ ಸಿಡಿಲ ಬಡದಂಗಾಯ್ತು ಪಾರ್ವತಿ ಮನಕ್ಕ ಸಿಟ್ಟಿಲ್ಲ ನೋಡಿ ಸಿದ್ಧಾನೆ ಏನ ಮಾಡಲಿ ಹೋಗಲಿ ಎಲ್ಲಿ ತಾಯಿ ಪಾರ್ವತಿ ಕುಂತಾಳು ದಿಂಗಾಗಿ ಸೇವಾ ತಪಾದ ಮಾದ ನಮಯಮ ಪುರುಷನ ಸಿಡಿಲ ಬಡದಂಗಾಯ್ತು ಪಾರ್ವತಿ ಮನಕ ಸಿಟ್ಟಿಲ್ಲ ನೋಡಲ್ಲ ಸಿದ್ಧಾನಿಗೆ ಏನ ಮಾಡಲಿ ಹೋಗಲಿ ಎಲ್ಲಿಗೆ ತಾಯಿ ಪಾರ್ವತಿ ಕುಂತಾಳು ದಿಂಗಾಗಿ ಸೇವಾ ತಪಾದ ಮಾದ ನಮಯಮ ಪುರುಷನ ಸುತ್ತಾನ ಬರವನ ತಲವಾಗಿ ಅಗಲಿರಲು ದುಡುವನ ಸಿರುವಾಗಿ ಹೊಟ್ಟೆ ಅನ್ನ ಸಿಟ್ಟ ಹೊಟ್ಟೆ ಅನ್ನ ಸಿಟ್ಟ ಎಲ್ಲ ಪಾರ್ವತಿ ಬಿದ್ದಾಳ ಮರವಿಗೆ ಕಾಡುದಕ್ಕ ನಿಂತಾಳ ಕಸ ಮಗಳಿಗೆ ನೋಡಲಿ ತಿಳಿಯಲಿ ಎಲ್ಲರಿಗೆ ಸೇವಾ ತಪಾದ ಮಾಡಲು ಮಹಿಮ ಪುರುಷನ ನಮ್ಮಗೆ ಸುತ್ತಾನ ಬರವನ ತಲವಾಗಿ ಅಗಲಿರಲು ದುಡುವನ ಸಿರುವಾಗಿ ಹೊಟ್ಟೆ ಅನ್ನ ಸಿಟ್ಟ
ಏನೈತಿ ಬಿರು ಏನ್ ಮಾಡಿದೇವ ಅಮೋಘ ಸಿದ್ಧ ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೌದು ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ಏನಾತ್ರಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕೂತಂತ ಸಂದರ್ಭದೊಳಗ ಏನಾತಲ್ಲಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಒಂದು ಮಾತು ಕೇಳ್ತಾಳ ಏನಂತ ಕೇಳಿದಳೆವ ಪಾರ್ವತ ದೇವಿ ಎಲ್ಲೋ ಅಮೋಘ ಸಿದ್ಧ ನಿನಗ ನಿನ್ನ ತಂದಿ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನಕ್ಕೆ ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ತಾಯಿ ಪಾರ್ವತಿ ಕೇಳಿದಳು. ಅವಾಗ ಅಮೋಘ ಸಿದ್ಧ ಏನ್ ಹೇಳ್ದೇವ ತಾಯಿಗೆ? ಅವಾಗ ತಾಯಿಗೆ ಮಗ ಹೇಳ್ತಾನ, ಏನಂತ ಹೇಳ್ದ ಅಮೋಘ ಸಿದ್ಧ? ತಾಯಿ ಹರ ಮುನ್ನದ್ರ ಗುರು ಕಾಯ್ತಾನ, ಗುರು ಮುನ್ನದ್ರಿ ಧರಣಿ ಮ್ಯಾಲ ಕಾಯವ್ರು ಯಾರು ಇಲ್ಲ. ಹೌದು, ನನಗ ನನ್ನ ತಂದಿ ಹೆಚ್ಚಿನವ ಅಂತ ಹೇಳಿ ತಾಯಿ ಪಾರ್ವತಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೇಳ್ತಾನ. ಅವಾಗ ತಾಯಿಗೆ ಹೆಂಗಾತವ? ತುಂಬಿದ ಹೊಟ್ಟೆ ತುಂಬದಂಗಾಯ್ತು, ಮುಗಲ್ ಹರಿದ ಮೈ ಮೇಲೆ ಬಿದ್ದಂಗಾಯ್ತು, ಹೊಟ್ಟೆ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಹೌದೇವಾ? ಹೌದು. ಮಗನ ಮೇಲೆ ಸಿಟ್ಟಿಗೆ ಬಂದು ತಾಯಿ ಪಾರ್ವತಿ ಮಗನಿಗೆ ಒಂದು ಪರೀಕ್ಷೆ ಇಡ್ತಾಳ. ಏನಂತ ಇಟ್ಟಳೆವ ಪರೀಕ್ಷೆ? ಎಂತ ಪರೀಕ್ಷೆ? ಎಂತದೇವಾ? ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ. ಹೌದಾ? ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ನೀರು ತಂದು ಸೇವಾ ಮಾಡಿದ್ದೆ ಖರೆ ಆದ್ರ ಈ ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನವ ಅಂತ ಹೇಳಿ ಒಪ್ಪುಗತ್ತಿನ ಅಂತ ಹೇಳಿ. ಹೌದು. ಯಾರು? ಖಾಸ್ ಮಗನಿಗೆ ತಾಯಿ ಪಾರ್ವತಿ ಕಾಡಲ್ಲಕ್ಕೆ ನಿಂತಳು. ಹೌದೇವಾ? ಹೌದು. ಅವಾಗ ಅಮೋಘ ಸಿದ್ಧ ಏನ್ ಮಾಡ್ದ? ಎಂತ ಪರೀಕ್ಷೆ ಇಟ್ಟ? ಎಂತದ್ ಇಟ್ಟಳೆವಾ? ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ನೀರು ತಂದು ಸೇವಾ ಮಾಡಿದ್ದೆ ಖರೆ ಆದ್ರ ಈ ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನವ, ನಿನ್ನ ಗುರು ಹೆಚ್ಚಿನವ ಅಂತ ಹೇಳಿ ಒಪ್ಪುಗತ್ತಿನ ಅಂತ ಹೇಳಿ ತಾಯಿ ಪಣತ್ ಹಾಕಿದಳು. ಅವಾಗ ಅಮೋಘ ಸಿದ್ಧ ತಾಯಿ ಇಟ್ಟಿರುವಂತ ಪರೀಕ್ಷೆದೊಳಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿಗೆ ನಿಂದೆ ಆಡಲಾರದೆ ಹೌದು ತಂದಿ ಸೊಣೆ ಮಾಡ್ಕೋತಿ ಎಲ್ಲಿಗೆ ಬಂದ? ಎಲ್ಲಿ ಬಂದೇವ ಅಮೋಘ ಸಿದ್ಧ? ಹೇಳ್ತೀನಿ ಕೇಳು. ಹೋಲೆ ತಂದಿಯ ಸೊರಣಿ ತಂದೆಯ ಸರಣಿಯ ಮಾಡುತ್ತ ಅಮ್ಮಗೆ ಬಂದಾನ ನಾಗರ ಬಾವಿಗೆ, ಯೋಗಡಿಯ ಸರ್ಪ ಇದ್ದ ಎದುರಿಗೆ ಕಣ ಬಂದು ಕೊಟ್ಟನ ಕಣ ಹವೇಗೆ. ತಂದೆಯ ಸರಣಿ ತಂದೆಯ ಸರಣಿ ಮಾಡುತ್ತ ಅಮ್ಮಗೆ ಬಂದಾನ ನಾಗರ ಬಾವಿಗೆ, ಏಳಡಿಯ ಸರ್ಪ ಇದ್ದ ಎದುರಿಗೆ ಕಣ ಬಂದು ಕೊಟ್ಟನ ಕಣ ಹವೇಗೆ. ಎಲ್ಲಿಗೆ ಬಂದ ಬಿರು? ಎಲ್ಲಿ ಬಂದೇವ ಅಮೋಘ ಸಿದ್ಧ? ತಂದಿ ಸೊಣಿ ಮಾಡ್ಕೊತ ನಾಗರ ಬಾವಿಗೆ ಬಂದ. ಹೌದು. ನಾಗರ ಬಾವಿ ಮ್ಯಾಲ 7 ಹೆಡಿ ಶರ್ಪಿತ್ತು. ಹೌದು. ಶರ್ಪಿಗೆ ಏನಾಗಿತ್ತೇವ? ಕಣ್ಣು ಹೋಗಿ ಕೌಲಕ್ಕೆ ಕೂತಿತ್ತು. ಹೌದು. ಅವಾಗ ಅಮೋಘ ಸಿದ್ಧ ಯೋಗಿನಾದ ಅಮೋಘ ಸಿದ್ದೇಶ್ವರ ಅದೇ ಬಾವಿಗೆ ತಂದಿ ಸೇವಕಾಗಿ ಶೀತಳ ತರ್ಲಕ್ ಹೋಗಿದ್ದ. ಹೌದು. ಬಾಯಿ ಮೇಲೆ ಅಡ್ಡಗಟ್ಟುಕೊಂಡು ನಿಂತಿತ್ತು ಸರ್ಪ. ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲ ಮ್ಯಾಗಿನ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಬಾಯಿಗೆ ಇಳಿಬೇಕತ್ತಾನ. ಹೌದು. ಅವಾಗ ಬಾವಿ ದಾರಿ ಮೇಲೆ ಅಡ್ಡ ಕಟ್ಕೊಂಡು ಹೌದು ಸರ್ಪ ಬಿದ್ದಿತ್ತು, ಕೌಲಕ್ಕೆ ಕೂತಿತ್ತು. ಹೌದು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಒಳಗೆ ಇಳಿಬೇಕತ್ತಾನ. ಶರ್ಪ ಅಡ್ಡಗಡ್ತು. ಹೌದು. ಮನಸ್ಸಿನೊಳಗ ವಿಚಾರ ಮಾಡ್ಕೊಂಡ ತಂದಿ ಏನಂತ ಮಾಡ್ಕೊಂಡ ಅಮೋಘ ಸಿದ್ಧ? ನನ್ನ ಗುರುತ ಇದಕ್ಕೆ ಸಿಕ್ಕಿಲ್ಲ ಅಂದ್ರೆ ಇದಕ್ಕೊಂದು ಏನೋ ಕೊರತೆ ಅದ ಅಂತ ಹೇಳಿ ಮನಸ್ಸಿನೊಳಗೆ ವಿಚಾರ ಮಾಡ್ಕೊಂಡು ಹೌದು ತಿಳ್ಕೊಂಡ ಕರುಣೆ ಸಿಕ್ಕಣ್ಣು ಕೊಟ್ಟ. ಹೌದು. ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನ ಅಂತೇಳಿ ಶರ್ಪ ಸರಿದು ಹೌದು ಹಾದಿ ಬಿಡ್ತು, ಶರಣಾಗಿ ಸೈಡ್ ಕೂತು. ಹೌದು. ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ಹಿಡ್ಕೊಂಡು ಒಳಗ ನಾಗರ ಬಾಯಾಗ ತರಿ ಹೊಡೆದು ನೀರು ತುಂಬಬೇಕತ್ತಾನ. ಏನಾತೇವ? ಹೇಳ್ತೀನಿ ಕೇಳು. ಹೋಲಿ ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ್ರಿ ಕಪ್ಪೆ ನೀರಿಗೆ ನೀರ ಬಿಟ್ಟು ನಡೆದನು ಬೈಲಿಗೆ ಆಶೀರ್ವಾದ ಮಾಡಲು ಜಗಡ್ಯಾರಿಗೆ. ಆಶೀರ್ವಾದ ಮಾಡಲು ಜಗಡ್ಯಾರಿಗೆ
ಥರಿ ಹೊಡೆದು ನೀರ್ ತುಂಬಬೇಕತ್ತಾನ. ಹೌದು. ಜಾರಿ ಬಂದು ಕಪ್ಪಿ ನೀರಿಗೆ ಬಿತ್ತು. ಅವಾಗ ಏನಾತವ? ತಾಯಿ ಪಾರ್ವತಿ ಹೇಳಿದ ಮಾತ ಪಟ್ಲೆ ನೆನಪಿ ಬತ್ತ ಅಮೋಘ ಸಿದ್ಧಗ. ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ತಾಯಿ ಪಾರ್ವತಿ ಹೇಳಿದ ಮಾತು ಪಟ್ನೆ ನೆನಪಿ ಬತ್ತು. ಏನ್ ಹೇಳಿದ್ರು ತಾಯಿ? ಏನ್ ಹೇಳಿದ್ರವ ತಾಯಿ? ತಂದೆನ ಹೆಚ್ಚು ಮಾಡಿದೆ ಅಂದ ಬಳಕ. ಹೌದು. ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ್ ನೀರ್ ತಂದು ಸೇವಾ ಮಾಡಿದ್ದೆ ಖರೆ ಆದ್ರ ನಿಮ್ಮ ತಂದಿನೇ ಹೆಚ್ಚತ್ತೇಳಿ ಒಪ್ಪಗೋತಿನ ತಾಯಿ ಮಾತು ಕೊಟ್ಟಿದ್ಳು. ಮಾತು ಕೊಟ್ಟಾಳ. ನಾರೇ ಬಿಂದಿಗೆ ಹೊಡೆದು ಥರಿ ಹೊಡೆಟೆಗೆ ಜಾರಿ ಬಂದು ಕಪ್ಪಿ ನೀರಿಗೆ ಬಿತ್ತು. ಹೌದು. ಈ ನೀರು ಎಂಜಲದು. ಹೌದು. ಈ ಎಂಜಲ ನೀರು ಒಯ್ದು ಸೇವಾ ಮಾಡಿದೆ ಖರೆ ಆದ್ರ ನನ್ನ ತಾಯಿ ಮಾತಿಗೆ ಭ್ರಷ್ಟನಾತಿನ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ದೇವ ಅಮೋಘ ಸಿದ್ಧ? ತುಂಬಿರುವಂತ ಬಿಂದಿಗೆ ಒಳಗಿನ ನೀರು ಹೊಳ್ಳಿ ಬಾಯಿ ಒಳಗೆ ಬರಕಿ ಬಾಯಿ ಒಳಗಿರುವಂತ ಜಕ್ಕಣ್ಯರಿಗೆ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ. ಹೌದು. ಆ ಏನು ಶರ್ಪ್ ಕಣ್ಣು ತಗೊಂಡು ಕೂತಿತ್ತು ನೋಡು. ಅದ ಏನ್ ಕೇಳ್ತೇವ ಹೊಳ್ಳಿ ಅಮೋಘ ಸಿದ್ಧಗ? ಅಲ್ಲೇ ಸರದ ಸೈಡ್ ಕೂತಿತ್ತು. ಹೌದು. ಯೋಗಿನಾದ ಅಮೋಘ ಸಿದ್ದೇಶ್ವರು ಬಾಯಿ ಮೇಲೆ ಬಂದ ಬಳಕ ಮರಳಿ ಮತ್ತೊಂದು ಮಾತು ಕೇಳ್ತು. ಏನಂತ ಕೇಳ್ತು? ಗುರುವೇ ಅಮೋಘ ಸಿದ್ಧ ತಂದಿ ಅಮೋಘ ಸಿದ್ಧ, ನಾ ಕಣ್ಣು ಹೋಗಿ ಕಲ್ಲಾಗಿ ಕೌಲಕ್ಕೂ ಕೂತಿದ್ದೆ. ಹೌದು. ಕಲ್ಲಂದ್ರ ಗೊತ್ತಿಲ್ಲ, ಮುಳ್ಳಂದ್ರ ಗೊತ್ತಿಲ್ಲ, ಮನುಷ್ಯರಂದ್ರ ಗೊತ್ತಿಲ್ಲ, ದನ ಅಂದ್ರ ಗೊತ್ತಿಲ್ಲ, ಅಡಿವೆ ಅಂದ್ರ ಗೊತ್ತಿಲ್ಲ, ಅರೇನ್ ಅಂದ್ರ ಗೊತ್ತಿಲ್ಲ. ಹೌದು. ನನಗೆ ಕರುಣಿಸಿ ಕಣ್ಣು ಕೊಟ್ಟಿ ತಂದಿ. ನನಗ ಕಣ್ಣು ಕೊಟ್ಟು ಅಡವಿ ಅರಣ್ಯದಾಗ ಬಿಟ್ರೆ ನನ್ನ ಪರಿಸ್ಥಿತಿ ಹೆಂಗಂತ ಹೇಳಿ ತಿಳ್ಕೊಂಡು ಯೋಗಿನಾದ ಅಮೋಘ ಸಿದ್ಧಾಗ ಅಂತಃಕರಣದಿಂದ ಹಾವು ಕೇಳ್ತಿತ್ತು ಮರಳಿ. ಹೌದು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹಾವಿಗೆ ಹೇಳ್ತಾನ, ಏನು ಕೊಡ್ತಾನೆವ ಹಾವಿಗೆ ಚಾಜ? ಕರುಣಿಸಿ ನಿನಗ ಕಣ್ಣು ಕೊಟ್ಟು ಅಡವಿ ಅರಣ್ಯದಾಗ ಬಿಡಂಗಿಲ್ಲ, ಹಿಂಗೆ ಬಿಡುದಿಲ್ಲ. ನಿನಗೊಂದು ನಾಮ ಕೊಡ್ತೀನಿ, ಒಂದು ಸಜಾ ಕೊಡ್ತೀನಿ ಅಂತ ಹೇಳ್ದ. ಏನಂತ ಕೊಟ್ಟೆವ ಅಮೋಘ ಸಿದ್ಧ ಚಾಜ ನಾಗರ ಹಾವಿಗೆ? ಎಂತದ ಸಜಾ? ಎಂತದ ಕೊಟ್ಟೆವ? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ಹೌದು. ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡ ಮೇಲೆ ಇರುವಂತ ಬಾಲ್ಯರೆಲ್ಲ ವರ್ಷಕ್ಕೊಂದು ದಿವಸ ತವ್ರ ಮನೆಗೆ ಬಂದು ಒಂದು ಗಂಡನ ಮನೆಯೊಳಗೆ ಹಾಲೆರಿಬೇಕು, ಒಂದು ತವ್ರ ಮನೆಯೊಳಗೆ ಹಾಲೆರಿಬೇಕು. ಯಾರು ಮಾಡಿಟ್ರು? ಯಾರ್ಯವ? ಯೋಗಿನಾದ ಅಮೋಘ ಸಿದ್ಧ ಮಾಡಿಟ್ಟ ಹಬ್ಬದ ನಾಮ. ಹೌದು. ಹಿಂಗಿಟ್ಟ ಇಟ್ಟ. ಇಲ್ಲಿ ಸಭಾ ಚಿಕ್ಕದಿದ್ರು ಬಹಳ ಚೊಕ್ಕದ, ಬಹಳ ತಿಳುವಲ್ಲವ್ರ ಅದಾರ. ಇಂಡಿ ತಾಲೂಕಪ್ಪ ಅಂತಂದ್ರ ಹಾಲು ಮತಾನ ಅಂತದ ಅರ್ಕೊಂಡು ಕುಡ್ದವ್ರ ಅದಾರ. ಶಿವಸ್ಥಾನ ಈ ನಾವು ನಾಮಸ್ಮರಣೆ ಮಾಡಾವೆಲ್ಲ ನಮ್ಮ ಇಂಡಿ ತಾಲೂಕಿನಾಗೆ ಹುಟ್ಟ್ಯಾವ ತವಾಗಿನ ಹಿಡ್ಕೊಂಡು. ಹೌದು. ಹಿಂಗ ಹಿರಿಯರು ಹೇಳ್ಕೊತ ಬಂದಾರ. ಹೌದು. ಯಾರು? ಜವ್ರ ಹನುಮಂತ ಗೌಡ್ರು, ಜವ್ರ ಗೌಡ್ರು, ಮತ್ತ ಹೈನಾಳ ಚಂದ್ರಮುತ್ಯರು ಹಾಡಾಕರ. ಆಗಿನ ಕಾಲನಾಗ ದೇವ್ರಿಗೆ ಕಟ್ಟುದು ಕಂಟಮಲಿ ಏರೋದು ಇಳಿದು ಮಾಡ್ತಿತ್ತ ಅಂತ ಸಿದ್ರೆಲ್ಲ ಆಗಿ ಹೋಗ್ಯಾರ ಶಿವಸ್ಥಾನ ಒಳಗ. ಹಳಗಿನವ್ರು ಹಾಡಾಗ ದೇವ್ರು ಹೇಳ್ತೀವತ್ತ. ಈಗ ನೀವು ಹಾಡ್ಲಾಗತ್ತಿರಲ್ಲವ, ನಿಮಗೆ ಏನ್ ಹೇಳ್ತಾವು? ನಮ್ ಗೋರ್ಯಾಡ್ದಂತ ದೇವ. ಹೌದು. ದೇವು ಹೇಳುದಿಲ್ಲ ನಿಮಗ. ಅದಕ್ಕ ಹೌದು. ಹೆಣ್ಣು ಮಕ್ಕಳಿಗೆ ಕೂಡದಂತ ತಾಯಿ ತಂದಿಗೆ ಹೆಂಗ್ ಕುಡಿಯದೇವ ನಿಮ್ ಹೆಣ್ಮಕ್ಳ ಕಂಪನಿ? ಮಣ್ಣು ತಿನ್ನೋ ಕಂಪನಿ. ಮಣ್ಣು ತಿನ್ನೋರದ್ ಸಾಮಾನ್ಯ ಮಾತಾಡ್ಬೇಡ. ಆ ವಿಷಯ ಮುಂದಿನ ಸಂದಿಗೆ ಮಾತಾಡ್ತೀನಿ. ಇಲ್ರಿ ಯಾಕೋರ ಹಂಗ ಯಾಕತ್ತೆ ಗೊತ್ತನ್ರಿ? ಯಾಕೋ? ನಮಗ್ ಮಣ್ಣು ತಿಂದೆ ಹಡ್ದಾರ್ರಿ ಅವ್ರು. ಅಲ್ಲ ನಮಗ್ ಕಲರ್ ನೋಡಿ ಗೊತ್ತಾಕದಿಲ್ರಿ. ಹಿಂಗತ್ತೇನು? ತಾಯಿ ಅನ್ನಂತಕಿ ಒಂದು ಬಂಗಾರ ಇದ್ದಂಗ ಹೊಚ್ಚದ್ರಿ ನೀವು. ಯಾಕೋ? ಇಲ್ಲೇ ಬಂದು ತಪ್ಪಿದ್ರಿ ನೋಡಿ ನೀವು. ಶಾಣೆ ಅನ್ನ ನೀವು ಶಾಗೆ ಪಳ್ಳೋಳು ಯಾಕವ್ರಿ ಇವ್ರು ಭಯವ್ರ. ಈಗ ಡೊಳ್ಳಿನ ಹಾಡ್ಕಿ ಮಾಡ್ಲಾಕತ್ತಿ ಎಷ್ಟು ದಿನ ಆತ್ರಿ? ನಾ 30 ವರ್ಷ ಆಯ್ತು ಹಾಡ್ಲತ್ತೀಗ. ಯಾಕಾಗ್ಯದ ಹಿಂಗೆ ಹಾಡ್ಲಾಕತ್ತೀರಿಲ್ಲ? ಡೊಳ್ಳಿನ ಹಾಡ್ಕಿ ಹಾಡ್ಲಾಕತ್ 30 ವರ್ಷ ಆಯ್ತು ಹಾಡ್ಲಾಕತ್ತೀರಿ. ಕರೆ ಭಯವ್ರ ನಿಮ್ಮ ತಲಿ ಸುಟ್ಟಿಲ್ರಿ ಇನ್ನ. ಯಾಕೆ ಸುಟ್ಟಿಲ್ಲ? ಏನ್ ಹೇಳಕತ್ತೀರಿ ಇಂಥ ಸಭದಾಗ? ತಾಯಿ ಅನ್ನಂತಕಿ ಬಂಗಾರ ಇದ್ದಂಗ. ಭಯವ್ರ ಭಾಳ ಹುಚ್ಚದ್ರಿ. ತಾಯಿ ಬಂಗಾರ ಅಲ್ಲ, ತಾಯಿ ಹೆಚ್ಚಿಗಲ್ಲ ಬೈ. ನಮ್ ಡೊಳ್ಳು ಬಡಿಯೋನಿಗೆ ಆಯ್ತು, ಡಗ್ಗ ಬಡಿಯೋನಿಗೆ ಆಯ್ತು, ತಾಳ ಬಡಿಯೋನಿಗೆ ಆಯ್ತು, ನಮ್ ಮಾಡ್ಕೊಂಡಿರ್ತಕ್ಕಂತ ಹೆಂಡ್ರಿ ಹೆಚ್ಚಿಗೆ. ಅದೆಂತದು ಹೆಂಡ್ರಿ ಹಂಗ ಹೆಚ್ಚಿಗ ನಿನಗ? ನೋಡ್ರಿ, ದಿನ ಒಂದ್ ಊರಿಗೆ ಹಾಡ್ಲಾಕ್ ಹೋಗ್ಯಾವ್ರಿ ಹಿರಿಯರ. ಕೇಳಿ ಕಡಿ ಹಾಡ್ಲಾಕ್ ಹೋಗ್ಯಾವ. ಮೈ ತುಂಬಾ ಒಬ್ಬೊಬ್ರು ಖುಷಿ ಹೆಚ್ಚಾಗಿ ಗುಲಾಲ್ ಹಚ್ತಾರ, ಒಬ್ಬೊಬ್ರು ಭಂಡಾರ ಹಚ್ತಾರ. ಮನಿಗೆ ಹೋಗೋಣ ಅರ್ಬಿ ಹೋಗಿ ಕೇಳ್ತಿ, ಉಳ್ಳು ಕೂಡ ಕೇಳ್ತಿ, ಡುಬ್ಬದ ಕೈ ಹೋಗಲ್ಲ, ಗಸ ಡುಬ್ಬ ತಿಕ್ಕಾಕಿ ಹೆಣ್ತಿ ಇಟ್ಟೆಲ್ಲ ಮಾಡ್ತಾಳ ಬೈ. ಮತ್ತ ನಮಗ ಹೆಂಡ್ರಿ ಹೆಚ್ಚಿಗಲ್ಲ ಬೈ. ಮತ್ತ ಹಾಡ್ಕಿ ಹೋಗೋ ಮುಂದೆ ಟಾಟಾ ಮಾಮಾ ಮಾಡ್ತಾಳ. ಹೆಂಗ್ ಮಾಡ್ತಾಳ? ಟಾಟಾ ಮಾಮಾ ಹೆಂಗ್ ಮಾಡ್ತಾಳ? ಇವತ್ತಿ ಊರಿಗೆ ಹಡ್ಕಿಗೆ ಬಂದಿದಿ, ಸಂಜಿಕ ಮತ್ತ ಎಂಕಂಚಿಗೆ ಹಾಡ್ಲಕ್ ಹೋಗವ ಇದ್ದಿ? ಇಲ್ಲ, ನಾಳಿಗೆ ಹಗಲತ್ ಹೋಗೋದಾದ್ರಿ ಸಂಜೆ ಮನಿಗೆ ಹೋಗವದಿನಿ. ಮನಿಗೆ ಹೋತೇನು? ಹೌದು. ನಾಳಿಗೆ ಹಗಲತ್ ಎಂಕಂಚಿ ಕಾರ್ಯಕ್ರಮಕ್ಕೆ ಹೋಗೋದಾದ. ಹೌದು. ಇವತ್ತು ಇಲ್ಲಿ ಹಾಡ್ಲಕ್ಕ ಬಂದಿದ್ದೆವು. ಗುಲಾಲ ಹಚ್ಚತಾರ. ನೀ ಮನಿಗೆ ಹೋಗಿ ಜಳಕ ಮಾಡಾಕಾರ, ನೀರ್ ಕಾಸಕ್ ಹೆಣ್ತಿ, ರೊಟ್ಟಿ ಮಾಡಿ ಕುಡಕ್ ಹೆಣ್ತಿ. ಹೌದು. ಡುಬ್ಬದ ಕೈ ಹೋಗಲ್ಲ, ಗಸ ಡುಬ್ಬ ತಿಕ್ಕ ಹೆಣ್ತಿ.
ಅವನಿಗೆ ಇಲ್ಲಿ ಇಂತಲ್ಲಿ ಮಂದ್ಯಾಗ ಆ ಕಡೆ ಹೊಂಟನವ ಸತ್ಯಪ್ಪಣ್ಣನ ಕಡೆ ಇಲ್ರಿ ನೀನ್ ಹೇಳ್ತೇನೆ ಬಚ್ಚಲಾಗ ಮೂರ್ಯಾಗ ಹೋಗಂಗ್ ತಿಕ್ತಾಳೆ ಏನು ನಮಗ ಆಗ ತಿಕ್ಕೋದಿಲ್ಲ ಅಗದಿ ಸ್ಮೂತ್ ತಿಕ್ತಾಳೆ ಯಾಕ್ರಿ ಹಿಂಗ್ ತಿಕ್ಕಾಕಿ ಹೌದು ಅಟ್ಟೆಲ್ಲಾ ಮಾಡ್ತಾಳ ನಿನಗೆ ಹೇಳ್ತೇನೆ ಅಂತಕಿ ದೊಡ್ಡಕ್ಕಿ ಹೌದು ಬೀರು ನಿನಗೊಂದು ಮಾತು ಹೇಳ್ತೀನಿ ಏನ್ ಹೇಳಾರದ್ರಿ ಟೈಮ್ ತುಸೋದ ಮಾತಾಡ್ಲಕ್ಕ ಬಹಳ ಅವಕಾಶ ಇಲ್ಲ ಅಗದಿ ಚುಟ್ಕಿಯಾಗ ಮಾತಾಡ್ರಿ ತುಸು ಮಾತಾಡ್ತೀನಿ ಹೌದು ಸಭಾ ಕುಡಿಯೋದ್ ಹಾಲಿನಂತದು ಕುಡಿಯೋದಲ್ಲ ನೀ 9 ತಿಂಗಳ ತನ ಹೊಟ್ಟಿ ಒಳಗೆ ಇಟ್ಕೊಂಡು 9 ದಿವಸ ಕಳೆದು 9 ನಿಮಿಷ ಕಳೆಯತ್ತ ಈ ಧರಣಿಗೆ ಬರಕಾರ ತಾಯಿಗೆ 1000 ಚೋಳು ಕಡದಟ್ಟು ತ್ರಾಸ ಆಗ್ಯದ ಬಯವ್ರ ಯಾಕೋ ಅಟ್ಟೆನ್ ತ್ರಾಸ ತೊಗೊಂಡು ಹಡಿತೇಳ ನಾವೇನ್ ಫೋನ್ ಹಚ್ಚಿಲ್ಲ ಮೆಸೇಜ್ ಮಾಡಿಲ್ರಿ ಅವ್ರು ಹಡ್ಯಾಂಗ್ ಹಡ್ದಾರ ನಾವು ಹೊಟ್ಟಂಗ್ ಹುಟ್ಟಿದೇವ್ರಿ ಬಯವ್ರ ಅವ್ರು ಎದಕ್ ಹಡ್ದಾರ ನಿಮಗ್ ಗೊತ್ತಿಲ್ರಿ ಎದಕ್ ಹಡ್ದಾರ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನುವ ಸೇಕಾಗಿ ಹಡ್ದಾರ ಬೈ ಇದಕ್ಕೆ ಪೋಚು ನೋಡು ಭಾಳ ತ್ರಾಸ ಮಾಡ್ಕೋಬೇಡ ನೀ ಹುಟ್ಟಬೇಕತ್ತೇನು ಹುಟ್ಟಿಲ್ಲ ಅವ್ರು ಹಡಿಬೇಕತ್ ಹಡ್ದಿಲ್ಲ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನ ಆಸೆಕ್ಕಾಗಿ ಹಡ್ದಾರತ್ ನಿಂದು ಒಂದು ಮಾತು ಖರೆ ಅದ ಹೌದು ಹೌದು ಹುಟ್ಟಂಗೆ ಹುಟ್ಟಿದಿ ನಿನಗೊಂದು ಮಾತು ಹೇಳ್ತೀನಿ ಏನತ್ತ ತಾಯಿ ಊಟಕ್ಕೂ ಕೂತಂತ ಸಂದರ್ಭದೊಳಗ ಏನ್ ಮಾಡ್ತೋ ನೀ ತೊಟ್ಟಲು ಬಡ್ಡೆ ಕೂತ್ ಊಟ ಮಾಡ್ಲತ್ತಿಳು ನೀ ತೊಟ್ಲಾಗ ಆಟ ಆಡ್ಲತ್ತಿದಿ ಹೌದು ಅವಾಗ ತಾಯಿ ನೀ ಹೇಸಿಗೆ ಮಾಡ್ದಕ್ಕಾರ ತಾಯಿ ಉಣುವಂತ ಗಂಗಳ ಸರಿಸಿ ಬದಿಗಿಟ್ಟು ಮಗನ ಹೇಸಿಗೆ ತೊಳೆದು ಲಾಲನೆ ಪಾಲನೆ ಹಾಡಿ ಜೋಗಳ ಹಾಡ್ಯಾಳ ತಾಯಿ ನಂತಕಿ ದೇವ್ರ ಇದ್ದಂಗ ಏನ್ ಹಾಡ್ಯಾಳ ಅವಾಗ ಹಾಡ್ಯಾಳ ಜೋಗಳ ಈಗ ಬೇರೆ ಹಾಡ್ಲಾಗತ್ತಾಳ ಮನ್ಯಾಗ ತಿನ್ನ ಹೋಗೋದು ಏನ್ ಹಾಡ್ತಾಳ ಗೊತ್ತಂದ್ರೆ ಕರ್ನನ್ ಹಾಟೆ ಬೇರೆ ನಿನ್ನ ಹೆಲ್ತಿ ಕರ್ಕೊಂಡು ಇಟ್ಟಿಗೆ ಹೋಗ ಕಬ್ಬಿ ತೊಡಿಗಾರ ಹಾಟೆ ಅಂತ ದಿನ ಮನ್ಯಾಗ ಜೋಗಳ ಹಾಡ್ಲಾಗತ್ತಾಳ ಇದಕ್ಕೆ ಏನತ್ತಿ ಬೈ ಪೂಚು ಹೆಂಗಿಲ್ಲ ಖರೆ ಅದ ನಿಂದು ಒಂದು ಮಾತ ನಿನಗೊಂದು ಮಾತು ಕೇಳ್ತೀನಿ ಏನ್ರಿ ಈಗ ಹೇಳ್ತಿ ಹೆಚ್ಚಿಗೆ ಅಂದಿದೆ ಅಂದ ಬಳಕ ಹೌದು ಈಗ ನಿನಗ ದಿನ ಏನ್ ಮಾಡ್ಲಕತ್ತಾಳ ಕಬ್ಬಿಗೆ ಹೋಗತ್ತ ಹೇಳಿ ಅಟ್ಕಿ ಮುರಿಲತ್ತಾಳ ನಿಮ್ಮವ್ವ ಮುರಿತಾಳ ಹೌದು ನಿನಗೊಂದು ಮಾತು ಹೇಳ್ತೀನಿ ಕೇಳಿ ಏನ್ರಿ ಈ ಜಗತ್ತಿನಾಗ ಹೌದು ತಾಯಿ ಅನ್ನಂತಕಿ ಹೆಂಗ್ ದೊಡ್ಡಕ್ಕೆದಾಳ ತಾಯಿ ಅನ್ನಂತಕಿ ಹೆಂಗ್ ಬಂಗಾರ ಅದಾಳ ನೋಡು ನೀ ಹುಟ್ಟದ ಬಳಕ ಹೌದು ಈ ಧರಣಿಗೆ ಬಂದ ಬಳಕ ಹೌದಾ ನೀ ತಾಯಿ ಮಲಿ ಹಾಲು ಕುಡು ದೊಡ್ಡವಾಗಿದ್ಯೋ ಯಾಕೋ ಅಟ್ಟೆ ಕೋಟ ಒಟ್ಟ ಸುಳ್ಳು ಹೇಳೋದಲ್ರಿ ಹುಟ್ಟನ ತಡ 3 ದಿನ ಸಕ್ಕರೆ ನೀರ್ ಹಾಕಿರ್ಬೇಕಾರ ಕೇಳಿ ಹಾಕಿರಿಲ್ಲವ 3 ದಿನ ಸಕ್ಕರೆ ನೀರಾಗನ ನಂದಿನಿ ಪ್ಯಾಕೆಟ್ ಹಾಲು ಕುಡ್ದೇವ್ರಿ ಬಿರು ಒಂದು ಮಾತು ಹೇಳ್ತೀನಿ ಕೇಳು ಹೇಳ್ರಲ್ಲ ಸಬದಾಗ ಕೂತಿದಿ ಗಣೇಶ ಇಲ್ಲಿ ಅದಾನ ಹನುಮನ್ ದೇವ್ರ ಇಲ್ಲಿ ಅದಾನ ಬಂಡ್ರ ಚೀಲ ಮುಂದದ ಒಟ್ಟ ವಾದ ಹಾಕದ್ ಬೇಡ ತಾಯಿ ತಂದಿ ಅಂದ್ರೆ ದೇವ್ರ ಅಂದಾರ ಇವತ್ತು ನಮ್ಮನ್ನ ಕೂತ್ ಹಡ್ಕಿಗೆ ಹಚ್ಚಿ ಇಲ್ಲಿ ನಮ್ಮನ್ನ ಕುಂದ್ರಸ್ಯಾರ ನಾವು ಹಾಡ್ಲತ್ತಿದೇವ್ ಅವ್ರು ಕೂತ್ ಕೇಳತ್ತಾರ ಈಗ ನಡೆಯುವ ಮನುಷ್ಯ ಎಡುವುದು ಸಹಜ ಕೂತ್ ಮನುಷ್ಯ ಎಡವಂಗಿಲ್ಲ ನೀ ಏನ್ ಮಾತಾಡ್ಲತ್ತಿದೆ ಅನ್ನೋದು ಅವ್ರಿಗೆ ಗೊತ್ತದ ನನಗ ಗೊತ್ತದ ಕೂತವ್ರಿಗೆ ಎಲ್ಲರಿಗೂ ಗೊತ್ತದ ಬಂಡ್ರ ಚೀಲ ಅದ ಭಾಳ ವಾದ ಹಾಕದ್ ಬೇಡ ಭಾಳ ಮುಂದ್ ಹೋಗೋದ್ ಬೇಡ ಫೈನಲ್ ಮಾತು ಬಂಡ್ರ ಚೀಲ ಮೇಲೆ ಕೈ ಇಟ್ಟು ಹೇಳು ನಾ ತಾಯಿ ಮಲಿ ಹಾಲು ಕುಡು ದೊಡ್ಡವಾಗಿಲ್ಲ ಹೆಂಡತಿ ಮಲಿ ಹಾಲು ಕುಡ್ದೆ ಜೋಪಾನ ಆಗಿನೇನಂತದ್ ಮುಕ್ ಕುಡ್ದೇವ ನಿದ್ಗಣ ಏನ್ ಮಾಡಿದಿ ಮುಕ್ ಕುಡ್ದಿವಿ ನಿದ್ಗಣ್ಣಾಗ ಆದ್ರೂ ನಿಮ್ ತಾಯಿ ಗುಣ ಹೇಸಿತ್ತಿನ ಯಾಕೋ ಈಗ ಏನ್ ಮಾಡ್ತಾರ ನೋಡ್ರಿ ನಮ್ ಮಕ್ಕಳಂದ್ರ ಬಡ್ಡ್ಯಾಗ ದರ ಎಳಿತಾರಲ್ಲ ಮಗಳು ಸಿದ್ಧ ಮಕ್ಕಳಂದ್ರ ಹೆಗಲ ಬೇಕು ಕುಣ್ಸ್ಕೊಂಡಿರ್ತಾರ ಇದ್ರಿಗೆ ಬಂದಕ್ಕೆ ಕಲಾವಕ ಕೇಳ್ತಾಳ ಐ ಸುಂದರಕ್ಕ ಮತ್ತ ಮ್ಯಾಗಿಂದ ಯಾರ್ದ ಅಂತ ಕೇಳ್ತಾಳ ಅವಾಗ ತಾಯಿ ಹೆಂಗ್ ಹೇಳ್ತಾಳ ತಾಯಿ ಏನ್ ಹೇಳ್ತಾಳ ಗೊತ್ತ ಮ್ಯಾಗಿಂದು ನನ್ನ ಮಗಳು ಸಿದ್ದಮ್ಮಂದು ಹೋತಾಳ ತಳಗಿಂದು ಮತ್ ತಳಗಿಂದ ಸುಂದರಕ್ಕ ಯಾವ್ದ ನನ್ನ ಈ ಕರಿಲ್ ಹಾಟೆ ಬೀರದ ತಿಂಗಿ ಹಾಕತ್ತೀರಿ ಅವ ನೀವ್ ಹೆಣ್ಮಕ್ಳು ಹತ್ತಿರಿಲ್ಲ ಯಾಕತ್ತಾರ ಹೇಳು ಯಾಕತ್ತಾರ ಅವ್ರು ನಾ ಮೊದಲಿನ ಸಂದ್ ಬರ್ನ ಮಾಯಕ್ಕ ಮೆಚ್ಚಿ ಸುಖ ತಿಳಿಲಿಲ್ಲ ನಿನ್ನ ಮನಕ್ಕಂದ ಹೆಂಡ್ರ ಮಕ್ಳು ಎಲ್ತಾನ ಬರ್ತಾರಂತ ಕೇಳ್ದ ನೋಡ ಹೆಂಡತಿಗೆ ಬರ್ನ ನೀ ಏನ್ ಮಾಡ್ದಿ ಏನ್ ಮಾಡ್ದೇವ 2 ಅಂತಸ್ ಬ್ರೀಡಿಂಗ್ ನಾಗ ಇಟ್ಟಿ ತಾಯಿ ತಂದಿಗೆ ಒಯ್ದು ಎಲ್ಲಿಟ್ಟಿ ಹೌದು ಹರಕ್ ಚಪ್ರಾಗ ಇಟ್ಟೆವ್ ಯಾಕೆ ಇಟ್ಟೆಪ್ಪ ಯಾಕೆವ ನಾವು ವರ್ಷಕ್ಕೊಂದು ದಿವ್ಸ ಹೆಣ್ಣು ಮಕ್ಳು ಬರ್ಲೆಕ್ಕರೆ ನಮ್ಮದೊಂದು ಪದ್ಧತಿ ಅದ ಹೆಣ್ಣು ಮಕ್ಳು ಏನತ್ತ ಹೆಂಗಂದ್ರ ತವ್ರ ಮನಿ ಒಳಗ ಖಾರ ರೊಟ್ಟಿ ತಿಂದ್ರು ತವ್ರ ಮನಿ ಬೆಳೆ ಹಂದ್ರೆ ಇರ್ಲಿ ಅಂತ ಹೇಳಿ ನಾವು ಹರಕಿ ಹೊರ್ತೇವ್ ಹೌದು ನೀವು ಹೆಂಡತಿ ಬಂದ ಮರ್ದಿನ ಹೆಂಡತಿಗೆ ಹೋಟೆಲ್ದಂತಂದು ವಡಾಪಾವ್ ಹಾಕ್ತಿರಿ ತಾಯಿ ತಂದಿಗಿ ಹೌದು ಕಟ್ಟಿ ರೊಟ್ಟಿ ಕರಿಬೇಳೆ ಕೊಡ್ತೇವ್ ನಾವ್ ಹಂಗ ಮಾಡ್ತೇವೇನು ಗಂಡ ಸಂತಿಗೆ ರೊಕ್ಕ ಕೊಟ್ಟಿದ್ನಂದ್ರ 100 ರೂಪಾಯಿ ತೆಗೆದಿಡ್ತೇವ್ ಅದು ನಿಮ್ಗ ಗೊತ್ತದ ನನಗ ಗೊತ್ತದ ಅನುಭವ ಮಾತದ ಇಲ್ರಿ ಹಿಂಗ ಮಾಡೇ ಎಲ್ಲ ತವ್ರ ಮನಿ ಒಯ್ದು ಕಿಸಿದ್ರ ಗಂಡ ಮನಿ ತುರಿಕೆ ನಮ್ ಕಬ್ಬಿನ ತೊಡಿ ಕಳ್ಸಿರಿ ಇಲ್ಲಿ ಹೇಳ್ತೀನಿ ಕೇಳಿಲಿ ಆಗಾಳೆ ಸತ್ಯಪ್ಪಣ್ಣವ್ರು ಭಾಳ ಚಂದ ಹೇಳ್ಯಾರ 1 ಕೋಟಿ ಖರ್ಚು ಮಾಡಿ ತಂಗಿಗೆ ಲಗ್ನ ಮಾಡಿ ಕೊಟ್ಟಿನಿ ಗಂಡ ಡಾಕ್ಟರ್ ಅದನ್ನ ಭಾಳ ವರ್ಣ ಮಾಡ್ಯಾರ ಅವ್ರ ನಾ ಸುಳ್ಳು ಹೇಳಲ್ಲ ನಿಮ್ಗೊಂದು ಮಾತು ಹೇಳ್ತೀನಿ ಅಕ್ಕೋರ ಡಾಕ್ಟರ್ ಅದಾರಂದ್ರ ಇಂಜೆಕ್ಷನ್ ಮಾಡ್ತಾರೇನ್ರಿ ಇಲ್ಲ ಏನ್ ಮಾಡ್ತಾರ ಹಿಂದಿಗಡೆ ಹೇಳ್ತೀನಿ ನಿಮಗ 100 ರೂಪಾಯಿ ನನ್ನ ಗಂಡ 1000 ರೂಪಾಯಿ ಸಂತಿ ಕೊಟ್ಟು ಇಂಡಿ ಕಳಿಸಿದ್ನಪ್ಪ ಅಂತಂದ್ರ 100 ರೂಪಾಯಿ ತೆಗೆದಿಡ್ತೇವ್ ನಾವು ಇದು ಎಲ್ಲರೂ ಹೆಣ್ಮಕ್ಳು ಮಾಡೋ ಕೆಲಸ
ಆ 100 ರೂಪಾಯಿ ಎಲ್ತನ ಎಲ್ತಾನೆವ ಉಗಾದಿ ಹಬ್ಬ ನಾಗರ ಪಂಚಮಿ ಬರತನ ಗ್ವಾಳೆ ಮಾಡ್ಕೊಂಡು ತವ್ರ ಮನಿಗೆ ಅಣ್ಣ ಕರ್ಲೆಕ್ಕ ಬರ್ನ ಹೌದು ಹೋತೇವ್ ಅದೇ 100 ರೂಪಾಯಿ ಗ್ವಾಳೆ ಮಾಡ್ಕೊಂಡು 2000 ರೂಪಾಯಿ ತೊಂದು ತಮ್ಮನ ಮಕ್ಕಳ ಮೇಲೆ ಹಂಬಲ ಭಾಳ ಹಳೆಗಳ ಮೇಲೆ ನಮ್ಮದು ಹೌದು ಹಳ್ಯಾಗ ಒಂದ್ ಏನ್ರಿ ತಿಲ್ಲಕ್ ತೋತೇವ್ ಸಸಿಗೆ ಒಂದ್ ಅಂಗಿ ತೋತೇವು ಹೌದು ನಮ್ಮದೇ ಸೀರೆ ಕೊಂಡು ತೊಂದು ಅಣ್ಣನ ಹೆಸರು ಹೇಳಿ ಅತ್ತಿಗೆ ಹೆಸರು ಹೇಳಿ ಮಾಡ್ಕೊಂಡು ಮನಿಗೆ ಬರ್ತೇವೆ. ಇದು ಎದ್ರ ಕಾಲಾಗವ ಯಾಕಂದ್ರ ತವ್ರ ಮನಿ ಮೇಲೆ ಹಂಬಲ್ ಹೆಚ್ಚಿಗಿ ಅಣ್ಣ ತಮ್ಮರ ಮೇಲೆ ಮಾಯಾ ಹೆಚ್ಚಿಗಿ ಹೆಣ್ಣು ಮಕ್ಕಳಿಗೆ ತವ್ರ ಮನಿ ಒಳಗ ಖಾರ ರೊಟ್ಟಿ ತಿಂದು ಜೋಪಾನಾಗಿ ಗಂಡನ ಮನಿ ಒಳಗ ಅಮೃತ ತುಪ್ಪ ಎತ್ತರು ಕೂಡ ದಿನ ತುಪ್ಪಿನ ಒಳಗ ಕೈ ಹಾಕ್ತಿದ್ರು ತವ್ರ ಮನಿ ಮೇಲೆ ವರ್ಣ ಮಾಡಿ ಹಾಡ ಹಾಡ್ತೇವ್ ನಾವು. ಹೆಂಗ್ ಹಾಡ್ತೇವ್ ಏನಂತ ಹಾಡ್ತೀರಿ ಹೇಳ್ತೀನಿ ಕೇಳಿಲಿ. ಹೋಲಿ ಹಾಡು. ಹವಳ ಬಣ್ಣದ ಗೋಧಿ ಹಾಡ್ಯಾಡಿ ಬೀಸೆಲ, ಹವಳ ಬಣ್ಣದ ಗೋಧಿ ಹಾಡ್ಯಾಡಿ ಬೀಸೆಲ, ಬೀಜಕಾಯಿ ಇಟ್ಟಿನಿ ಬೆಳೆದಾಳ, ಬೀಜಕಾಯಿ ಇಟ್ಟಿನಿ ಬೆಳೆದಾಳ, ಬೀಜಕಾಯಿ ಇಟ್ಟಿನಿ ಬೆಳೆದಾಳ, ಬೀಜಕಾಯಿ ಇಟ್ಟಿನಿ ಬೆಳೆದಾಳ, ಬೀಜಕಾಯಿ ಇಟ್ಟಿನಿ ಬೆಳೆದಾಳ ನನ್ನ ತಮ್ಮ, ಬೀಜಕಾಯಿ ಇಟ್ಟಿನಿ ಬೆಳೆದಾಳ ನನ್ನ ತಮ್ಮ, ನೀಲಾಗಿ ಎತ್ತಲೆ ನನ್ನ ಮಗಳ, ನೀಲಾಗಿ ಎತ್ತಲೆ ನನ್ನ ಮಗಳ, ನೀಲಾಗಿ ಎತ್ತಲೆ ನನ್ನ ಮಗಳ, ನನ್ನ ಮಗಳ. ಏನ್ ಹಾಡ್ದ್ರವ? ಬೀಜಕಾಯಿ ಇಟ್ಟಿನಿ ಬಿಳಿ ಜೋಳ ನನ್ನ ತಮ್ಮ, ನಿನಗಾಗಿ ಇಟ್ಟಿನ ನನ್ನ ಮಗಳ. ನಿನಗಾಗಿ ಇಟ್ಟಿನಿ ನನ್ನ ಮಗಳ. ಹೌದು. ಯಾಕೆ ಹಾಡ್ಬೇಕಾಗ್ಯದ? ಯಾಕ್ರಿ? ತಾಯಿ ತಂದಿ ತೀರಿ ಹೋಗಿದ್ರಂದ್ರು ತಮ್ಮನ ಮನಿಗೆ ಹೆಣ್ಣು ಕೊಟ್ಟ ನನ್ನ ಕಳ್ಳ ಸಂಬಂಧ ಉಳಿಲಿ, ನನ್ನ ತವ್ರ ಮನಿಗೆ ಹಾದಿಗೆ ಹೋಲಕ್ಕ ಬರ್ಲಕ್ಕ ದಾರಿ ಅಲ್ಲಿ ಇಲ್ರಿ ಬಯಾರ. ಅದಕ್ ಮಾಡಲ್ರಿ ನೀವು. ಎದಕ್ಕೋ? ನಿಮ್ಮ ಮಾಂಡ ಮೂಗಿನ ಹೆಣ್ಣು ಎಲ್ಲಿ ರುಬ್ಬಾಗೋದಿಲ್ಲ, ಇಲ್ಲಿ ಬಂದು ತುರ್ಕವ್ರಿ ನೀವು. ಯಾಕ್ರಿ ಬಸ್ತಾರ? ಹಿಂಗೆ ಅಲ್ಲದು. ಈಗೆಲ್ಲ ಕಲಿಯುಗ ಚೇಂಜ್ ಆಗಿ ಬಿಟ್ಟದ. ನೀವ್ ಬುತ್ತಿ ಕಟ್ಕೊಂಡಲ್ಲ, ನಿಮ್ಗೆ ಹೆಣ್ಣೆ ಸಿಗಲಾಗ್ಯಾವ. ಈಗ ಎಷ್ಟ್ ಮಂದಿ ಕೇಳ ಭಾಳ ಮಂದಿ ಹೆಣ್ಣು ಹುಡ್ಕ್ಯಾಡ್ಲತ್ತಾರ. ಹೆಣ್ಣು ಸಿಗೋಲಾಗ್ಯಾವ. ಹೆಣ್ಣಂದ್ರ ಬಂಗಾರ ಇದ್ದಂಗ. ಅದಕ್ಕ ಆಗಿನ ಕಾಲನೊಳಗ ತಾಯಿ ತಂದೆಯರು ಬಿಸಾಕರ ಹಿಂಗ ಹಾಡ ಹಾಡ್ತಿದ್ರತ್. ಈಗಿನವ್ರು ಇಲ್ಲ. ಈಗಿನವ್ರು ಬೇರೆ ಆಡ್ತಾರ. ಅವ್ರು ಈಗ ಮಿಕ್ಸರ್ ಪಿರ್ರತ್ತಂದ್ರ ಹಿಟ್ಟು ಸಣ್ಣಾಗಿ ಬಿಡ್ತದ. ಈಗ ಹಂಗಿಲ್ಲ. ಆಗಿನ ಕಾಲದಾಗ ಹೆಣ್ಣು ಮಕ್ಕಳು ವರ್ಣ ಮಾಡಿ ತವ್ರ ಮನಿ ಮೇಲೆ ಬಿಸಾಕಲ್ಲಿನ ಹಾಡ ಹಾಡ್ತಿದ್ರತ್ತ. ಆ ಅಣ್ಣ ಯಾವಾದರೆ ಹಬ್ಬ ಬತ್ತಂದ್ರ ಹೆಣ್ಮಕ್ಳು ಮ್ಯಾಳಿಗೆ ಏರ್ ಕಿಸಿದ್ರ ಅಣ್ಣನ ದಾರಿ ನೋಡ್ತಿದ್ರು ಹೊಬಗಾಯಿ ಹಚ್ಚಿ. ಎತ್ತಿನ ಗಾಡಿ ಕೊಳ್ಳ ಕಟ್ಟದ್ರ ಇದು ನನ್ನ ತವ್ರ ಮನಿ ಎತ್ತವತ್ ಹೇಳಿ ಮ್ಯಾಳಿಗೆ ಏರಿ ಹುಬ್ಬಗಾಯಿ ಹಚ್ಚಿ ನೋಡ್ತಿದ್ರತ್ತ. ಈಗ ಹಂಗಿಲ್ಲ. ಬಂದ್ ನೋಡ್ರಿ ನಿಮ್ಮ ಮಳೆ ಅವನಿಗೆ ಹೆಣ್ಣು ಕೊಡೋದ. ಎಷ್ಟು ಮಂದಿರಿ ಹಳೆಗಳು ಹೆಣ್ಣರು ಎಟ್ ಆಡ್ದಿರಿ? ಜಗತ್ತಿನಾಗಿ ಎಷ್ಟು ಮಂದಿ ಭೂಮಿ ಮೇಲೆ ಹೆಣ್ಣು ಮಕ್ಕಳು ಅದಾರ ನೋಡು. ನನ್ನ ತಮ್ಮಗಳಿಗೆ ಹೆಣ್ಣು ಕೊಟ್ರಲ್ಲ, ಹೊಟ್ಟಿದೆ ಹುಟ್ಟದೆ ಹೆಣ್ಣು ಅಲ್ಲ. ಎಲ್ಲರೂ ಈ ಭೂಮಿ ತಾಯಿಗೆ ಹೆಂಗ ಎಲ್ಲಾನು ದಕ್ಕ್ಯದಲ್ಲ, ಹಂಗ ಹೆಣ್ಣು ಮಕ್ಕಳಿಗೆ ಭೂಮಿ ತಾಯಿಗೆ ಹೋಲಿಸ್ಯಾರ. ಇದು ಏನ್ರೆ ಹೊಲಸದ ಹೇಳಿ ಭೂಮಿ ತಾಯಿ ಏನ್ ತೆಗೆದು ಒಗದಾಳೇನು? ಚಲೋದ ಅಟ್ಟೆ ಇಟ್ಕೊಂಡಾಳ ಇಲ್ಲ. ರಾಡಿನೂ ದಕ್ಕ್ಯಾರ, ಕಳ್ರ ದಕ್ಕ್ಯಾರ, ಚಲೋರ್ ದಕ್ಕ್ಯಾರ, ಸುಮಾರಿದ್ದವ್ರ ದಕ್ಕ್ಯಾರ, ಕೋಟ್ಯಾಧಿಪತಿಗಳ ದಕ್ಕ್ಯಾರ. ಇಲ್ಲಿ ಎಲ್ಲರೂ ಬಂಗಾರ ಅಂಗಡಿಯವ್ರ ಅದಾರ. ಅವ್ರು ಗಳಿಸಬೇಕಾದ್ರ ತಾಯಿ ಉಡ್ಯದಾಗೆ ದಕ್ಕ್ಯಾರ. ತಾಯಿ ಏನಂತಕ್ಕಿ ಬಹಳ ದೊಡ್ಡಕ್ಕಿದಾಳ. ಆದ್ರೆ ನಿನ್ನ ಬಲ್ಲಿ ಡೊಳ್ಳಿನ ಹಾಡ್ಕ್ಯಾರ ಎಲ್ಲರೂ ದಕ್ಕ್ಯಾರ. ಎಲ್ಲರೂ ದಕ್ಕ್ಯಾರಿಲ್ಲ, ಬಡಿಯವರು ಬಾರ್ಸವ್ರು. ಅದ್ರ ತಿಳ್ಕೊ. ಅದಕ್ಕಾಗ ಅಣ್ಣ ಎತ್ತಿನ ಕೊಳ ಕಟ್ಟದನಂದ್ರ ತಾಯಿದ್ಯಾರ ಹೆಂಗ್ ಕೂನ್ ಹಿಡಿತಿದ್ರು. ಹೆಂಗ್ ಕೂನ್ ಹಿಡಿತೀರವ? ಅಣ್ಣ
ಇಲ್ಲಿ ಕೂಡದಂತ ನನ್ನ ತಾಯಿ ತಂದೆಗೆ ನಿಮ್ಮ ಮನಿ ಮಗಳಾಗಿ ಒಂದು ಮಾತು ಹೇಳದದ ಇವತ್ತ. ಏನ್ ಹೇಳೋದ್ರಿ? ಒಂದೇ ಮಾತು ಹೆಂಗ್ ಹೇಳದಪ್ಪ ಅಂತಂದ್ರ ಏನ್ರಿ? ಅಕಸ್ಮಾತ್ ಮನಿ ಒಳಗ ತಾಯಿ ತಂದಿ ತೀರಿದ ಹೆಣ್ಣು ಮಕ್ಳು ಇದ್ರಂದ್ರ ಹೌದು ಈ ಊರು ಬಿಟ್ಟು ಬೇರೆ ಊರಿಗೆ ಮಾಡಿ ಕೊಟ್ಟಿದ್ರಿ ಅಂದ್ರ ತಾಯಿ ತಂದಿ ಇರ್ಲಿಕ್ಕಂದ್ರ ಮನ್ಯಾಗ ಅಣ್ಣನ ಹೆಂಡತಿ ಕಾಕನ ಹೆಂಡತಿ ಮಲತಾಯಿನೇ ಇರ್ಲ್ಯಾಕ ಹೌದು ಮನಿತನ ಬಂದಿರುವಂತ ಹೆಣ್ಣು ಮಗಳಿಗೆ ಹೌದು ನೀವೇನು ಬಂಗಾರ ಕೊಡ್ಬೇಡ್ರಿ, ಬೆಳ್ಳಿ ಕೊಡ್ಬೇಡ್ರಿ, ರೊಕ್ಕ ಕೊಡ್ಬೇಡ್ರಿ, ರೂಪಾಯಿ ಕೊಡ್ಬೇಡ್ರಿ. ಹೌದು ಹೊಸ್ತಲು ಮುಂದೆ ಬಂದಿರುವಂತ ಹೆಣ್ಣು ಮಗಳಿಗೆ ಒಂದು ಚೆರಿಗೆ ನೀರು ಕೊಟ್ಟು ಹೌದು ಹೊಸ್ತೂರು ಒಳಗ್ ಕರೆದ್ರಿ ಅಂದ್ರ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತದ ಅಂತೀವಿ. ಸಬದಾಗ ಕೈ ಎತ್ತಿ ಹೇಳೋದು ಬಿರು. ಹೌದು ಹೌದು. ಯಾಕಪ್ಪ ಅಂತಂದ್ರ ಯಾಕ್ರಿ ಈ ಮಾತು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರ ತಾಯಿ ತಂದಿ ತೀರ್ಕೊಂಡಿರುವಂತ ಹೆಣ್ಣು ಮಕ್ಕಳಿಗೆ ಹೌದು ಅಟ್ಟೆ ಹಬ್ಬ ಬತ್ತಪ್ಪ ಅಂತಂದ್ರ ಹೊಟ್ಟೆ ಕೆಂಜಗ ಕಡ್ದಂಗ ಆತದ. ಮತ್ತೊಬ್ರ ಮನೆಗೆ ಕರಿಲಕ್ಕ ಅಣ್ಣ ಬರ್ತಾನ, ಅಪ್ಪ ಬರ್ತಾನ, ತಾಯಿ ಬರ್ತಾಳ. ಈ ಪರದೇಶಿ ಮಗಳಿಗೆ ಕರಿಲಕ್ಕ ಬರಲ್ಲ, ತವ್ರ ಮನಿತನ ಹೋದ್ರು ಒಂದು ಚೆರಿಗೆ ನೀರು ಕೊಡಂಗಿಲ್ಲ, ಏನು ಕೊಡ್ಬೇಡ್ರಿ. ಬರೇ ಒಂದು ಚೆರಿಗೆ ನೀರು ಕೊಟ್ಟು ವರ್ಷಕ್ಕೊಂದು ದಿವಸ ಹೆಣ್ಣು ಮಗಳಿಗೆ ಹೊಸ್ತುಲ್ ಒಳಗ್ ಕರೆದ್ರಿ ಅಂದ್ರ ಸತ್ತಿರುವಂತ ನಿಮ್ಮ ತಾಯಿ ತಂದೆ ಸ್ವರ್ಗದಾಗಿದ್ರು ಆತ್ಮಕ್ಕೆ ಶಾಂತಿ ಸಿಗ್ತದ. ಇವತ್ತು ಕೈ ಎತ್ತಿ ಹೇಳದ ಬಿರು. ಅದಕ್ಕೆ ತಾಯಿ ಏನಂತಕಿ ಬಹಳ ದೊಡ್ಡಕ್ಕೆದಾಳ. ಜಾನಪದ ಕವಿಗಳು ಅದಕ್ಕೆ ತಾಯಿ ಮೇಲೆ ವರ್ಣ ಮಾಡಿ ಒಂದು ಹಾಡ ಬರ್ದಾರ. ಏನಂತ ಬರ್ದಾರವ? ಹೆಂಗ ಬರ್ದಾರ ಕೇಳಿ, ನೀ ಹೇಳ್ಬೇಡ. ಅವ್ರು ಹೇಳಕತ್ತಾರ, ತಂಗಿ ಆ ಕರ್ಣನ ಹಟ್ಟೆ ಬೀರ್ಯ ಹೆಣ್ತಿಗೆ ಹೆಚ್ಚಲ್ಲತ್ತನ ಲಾಸ್ಟಿಗೆ ಬಂದು ತಾಯಿ ಎದಿ ಹಾಲು ಕುಡಿದು ದೊಡ್ಡವಾಗಿನ ಅಂತ ಹೇಳಿ ಒಪ್ಕೊಂಡಾರ. ಒಂಜರಿ ಕಡೆ ಕಳ್ಸಿ ಮಂಗಳಾರತಿ ಮಾಡ್ತೀನಲ್ಲತ್ತಾರ. ಇಲ್ರಿ ಅಕ್ಕೋರ ಅವ್ರ ಹೆಣ್ಮಕ್ಳು ಹಿಂಗೆ ಅಂದ್ರಿ. ಹಿಂಗೆ ಅಂದ್ರು. ಕರ್ಣನ ಹಟ್ಟೆ ಬೀರೇನೆ ಅಂದ್ರಿ. ತಂಗಿ ಅಲ್ಲಿ ಹಾಳಕ್ ಬಂದನ ಕರ್ಣನ ಹಟ್ಟೆ ಬೀರೆ ಹೆಣ್ತಿ ಕಾಲಾಗ ಇಟ್ಟು ಮಾತಾಡ್ಲತ್ತಾನಂದ್ರ ಅವ್ನ ಗುಡಿ ಹಿಂದ್ ಕರ್ಸಿ ಆರತಿ ಮಾಡ್ತೀನಲ್ಲತ್ತಾರ. ಅವ್ರು ಗಣೇಶಾಗ ಬಿಟ್ಟು ನಿನ್ನ ಆರತಿ ಮಾಡ್ತಾರ. ಇಲ್ಲ ಅವ್ರೆಲ್ಲ ಮಾಡ್ತೀನಲ್ಲತ್ತಾರ, ಕರೆಯವ ನಾನೇ ಒಲ್ಲಲ್ಲತ್ತೀನ್ರಿ. ಒಲ್ಲಲ್ಲತ್ತಿದಿಲ್ಲ? ಹೌದು ಗೊತ್ತಾಗ್ಯದ್ರಿ. ಗೊತ್ತಾಗ್ಯದಿಲ್ಲ? ಅದಕ್ಕೆ ತಾಯಿ ಏನಂತಕಿ ಹೆಂಗ ಬಂಗಾರ ಹೇಳ್ತೀನಿ ಕೇಳು. ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ, ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಣದ ತಾಯಿನ ಕಳ್ಕೊಂಡ ಮ್ಯಾಲೆ ಮರಳಿ ಸಿಗುವಳೇನು, ನನ್ನವ ಮರಳಿ ಬರುವಳೇನು, ನನ್ನ ತಾಯಿ ಮರಳಿ ಸಿಗುವಳೇನೋ. ಬಯವ್ರ ನಿಮ್ ಜಾನಪದ ಕವಿಗಳು ತಾಯಿ ಮ್ಯಾಗ ಅಟ್ಟೆ ಬರ್ದಿಲ್ರಿ. ಯಾಕೋ ನಮ್ ಹೆಂಡ್ರ ಮ್ಯಾಗೂ ಬರ್ದಾರ್ರಿ. ಏನಂತ ಹೇಳಿ? ಹಿಡಿ ಇಂಡಿ ಮಸ್ತಾರ ಡಕ್ಕ. ಇವ ಇಂಡ್ಯಾವೇನು? ಇವ ಡಕ್ಕ ಬಡ್ಯಾವ ಇಂಡ್ಯಾವ್ರಿ ದಾಡ್ಯಾವ. ಇವ ಹೆಂಗ ಹಿಡಿ ಡಕ್ಕ ಏ ಮಾಡ್ಕೊಂಡ ಹೆಂಡತಿ ತೀರಿ ಹಾದ ಮೇಲೆ ಮತ್ತೆ ಬರುವಳೇನೋ, ಮಾಡ್ಕೊಂಡ ಹೆಂಡತಿ ತೀರಿ ಹಾದ ಮೇಲೆ ಮತ್ತೆ ಬರುವಳೇನೋ, ಮತ್ತೊಂದು ಹೆಂಡತಿನ ಮಾಡ್ಕೋಬೇಕಂದರು ಮಕ್ಕಳು ತಡಿಯವ. ಹೇಳ್ರಿ ತ್ರಾಸಕ್ಕ ಹೇಳುದು ಯಾರೀರಿ? ಏನಂತ ಹೇಳ ಹೇಳ್ತಿ ಕಾಲಾಗ ಹೇಳ್ತಿ ಸತ್ರ ಎಲ್ಲಿ ತರೋದೇವ ಮತ್ತೊಂದು ಹೋರಿ. ತಾಯಿ ಸತ್ರ ತರ್ಲಕ್ಕ ಬರ್ಲಿ, ಹೆಂಡತಿ ಸತ್ರ 1000 ತರ್ಬೋದು. 2ನೇ ಲಗ್ನ ಆಗಿಲ್ಲೇನು? ಬಾಯವ್ರ ಹುಚ್ಚದ್ರಿ ನೀವು. ಯಾಕೋ ಹೆಂಡ್ರು ಒಂದು ಬಿಟ್ಟು 2 ತರ್ಲಾಕ ಬರ್ತಾ ಖರೇ ರೀ. ಆದ್ರ ಮೊದಲಿನ ಹೆಂಡತಿ ಹಂಗೆ 2ನೇ ಹೆಂಡತಿ ಬರೋದಲ್ರಿ. ಬರಲಿಲ್ಲ ಜಾಜನಾಗತ್ ಬರಲ್ರಿ. ಮತ್ ತಪ್ಪು ತಿಳ್ಕೊಂಡ್ರಿ ಅವ ಹಿಂಗಾಗಲ್ಲ. ಆ ಕಡೆ ಹೋಗೋಳ್ ಕರ್ಲಕತ್ತಾರ. ಏನತ್ತ ತಂಗಿ ಎಟ್ ಹೇಳಿದ್ರು ಆ ಕರ್ನಾನ್ ಹಾಂಟೆ ಬೀರ್ಯಾಗ ಬುದ್ಧಿ ಬರ್ಲಾಗ್ಯದ, ನೀ ಅವನು ಇನ್ನು ಮಾತಾಡ್ಸೋದು ಬ್ಯಾಡ, ನನ್ನ ಕಡೆ ಕೊಟ್ಟು ಹಚ್ಕೊಟ್ಟಲ್ಲತ್ತಾರ. ಒಂಜಾರ ಆ ಕಡೆ ಹೋಗಿ ಬಾ. ಬ್ಯಾಡವ ಸುಮ್ಮ ನಗಚಟಿ ಮಾಡತ್ತೇವ. ತಾಯಿ ಹೆಚ್ಚಿಗಲ್ಲ. ತಾಯಿ ಹೆಚ್ಚಿಗಿಲ್ಲ ಹೆಂಗ ಒಪ್ಪಗೋ. ಅದಕ್ಕೆ ಯೋಗಿನಾದ ಅಮೋಘ ಸಿದ್ದೇಶ್ವರ ವಿಷಯಕ್ಕೆ ಬರಾನು. ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ದ? ಏನು ಚಾಚ ಕೊಟ್ಟ? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡ ಮೇಲಿರುವಂತ ಬಾಲ್ಯರೆಲ್ಲ ವರ್ಷಕ್ಕೊಂದು ದಿವಸ ತವ್ರ ಮನೆಗೆ ತಾಯಿ ತಂದಿ ತೀರಿ ಹೋದ್ರಂದ್ರ ತವ್ರ ಮನಿ ಬೆಳ್ಳಿ ಅಂದ್ರ ಕಡಿಯೋದು ಬೇಡ, ತಾಯಿ ಸಂಬಂಧ ಕಡಿಯೋದು ಬೇಡ ಅಂತ ಹೇಳಿ ತಿಳ್ಕೊಂಡು ಒಂದು ಗಂಡನ ಮನಿ ಒಳಗೆ ಹಾಲೇರಿಬೇಕು, ಒಂದು ತವ್ರ ಮನಿ ಒಳಗೆ ಹಾಲೇರಿಬೇಕಂತೇಳಿ ಸ್ಯಾಜ ಮಾಡಿಟ್ಟ. ಹಬ್ಬದ ಹೆಸರು ಹೆಂಗಿಟ್ಟ ಹೇಳ್ತೀನಿ ಕೇಳು. ನಾಗ